ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು SJM ಡಿವೈನ್ ಗುರುಕುಲ. ತುಂಬಾ ಜನ ಕ್ಲೈಂಟ್ಸ್ ಕೇಳುವಂತಹ ಒಂದು ಪ್ರಶ್ನೆ, ನಮ್ಗೆ ಮಾಟ ಮಂತ್ರ ಆಗಿದೆ, ನಮ್ಗೆ ಕಣ್ಣು ದೃಷ್ಟಿ ಜಾಸ್ತಿ ಅಂತ ತುಂಬಾ ಜನ ಕ್ಲೈಂಟ್ಸ್ ಕೇಳ್ತಾ ಇರ್ತೀರಾ. ಇದಕ್ಕೆ ಒಂದು ಸರಳವಾದಂತ ಮತ್ತು ಅತ್ಯದ್ಭುತವಾದಂತ ಒಂದು ಪರಿಹಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಈ ಪರಿಹಾರವನ್ನ ಮಾಡ್ಬೇಕು ಅಂತಂದಾಗ, ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಕಟ್ಟಿಗೆ ಇದ್ದಲು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುತ್ತೆ. ಕಟ್ಟಿಗೆ ಇದ್ದಲನ್ನ ನೀವು ನೀಟಾಗಿ ಪುಡಿ ಮಾಡ್ಕೋಬೇಕು. ಯಾವ ದಿನಗಳಲ್ಲಿ ಮಾಡಬೇಕು ಈ ಪರಿಹಾರವನ್ನ ಅಂತ ಅಂದಾಗ, ಮಂಗಳವಾರ ರಾವು ಕಾಲದಲ್ಲಿ, ಶನಿವಾರ ರಾವು ಕಾಲದಲ್ಲಿ ಮಾಡಿದ್ರೆ ತುಂಬಾ ವಿಶೇಷವಾದಂತ ಒಂದು ಫಲವನ್ನ ಪಡಿತೀರಾ. ಇಲ್ಲ ಯಾವುದೇ ದಿನದ ರಾವು ಕಾಲದಲ್ಲಿ ಮಾಡಬಹುದು. ತುಂಬಾ ವಿಶೇಷವಾದಂತಹ ದಿನಗಳು ಅಂದ್ರೆ ಮಂಗಳವಾರ ಮತ್ತು ಶನಿವಾರ ರಾವು ಕಾಲದಲ್ಲಿ ಮಾತ್ರ ಮಾಡ್ಬೇಕಾಗುತ್ತೆ. ಈ ಒಂದು ಕಟ್ಟಿಗೆ ಇದ್ದಲನ್ನ ನಿಮ್ಮ ಮುಂದೆ ಇಟ್ಕೊಂಡು ನೀವು ದಕ್ಷಿಣಾಭಿಮುಖವಾಗಿ ಕೂತ್ಕೋಬೇಕು. ನಿಮ್ ಮುಂದೆ ಕಟ್ಟಿಗೆ ಇದ್ದಲನ್ನ ಇಟ್ಕೊಂಡು ನಾನು ಹೇಳುವಂತಹ ಮಂತ್ರವನ್ನ 504 ಅಥವಾ 540 ಬಾರಿ ಪಠನೆ ಮಾಡಬೇಕಾಗುತ್ತೆ. ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ. ಈ ಮಂತ್ರವನ್ನ 504 ಅಥವಾ 540 ಬಾರಿ ಪಠನೆ ಮಾಡಿ ನಿಮ್ಮ ಮನೆಯ ಸುತ್ತ ಇದನ್ನ ಚೆಲ್ಬೇಕಾಗುತ್ತೆ. ಸಪೋಸ್ ಕೆಲವರು ಮನೆ ಹಿಂದೆ ನಮ್ಗೆ ಪ್ಲೇಸ್ ಇಲ್ಲ, ಮನೆಯ ಸೈಡ್ ಅಲ್ಲಿ ನಮ್ಗೆ ಪ್ಲೇಸ್ ಇಲ್ಲ ಅಂತ ಕೇಳ್ತೀರಾ. ತೊಂದ್ರೆ ಇಲ್ಲ, ನಿಮ್ಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಮನೆಯ ಸುತ್ತ ನೀವು ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಸಿಂಪಡಿಸ್ಬೇಕಾಗುತ್ತೆ. ನಂತರ ಬಿಳಿ ಸಾಸಿವೆನ ನಿಮ್ಗೆ ಗೊತ್ತು, ಆ ಬಿಳಿ ಸಾಸಿವೆನು ಸಹ ಮನೆಯ ಸುತ್ತ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಲ್ಲಿ ಪ್ಲೇಸ್ ಇದೆಯೋ, ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಮನೆಯ ಸುತ್ತ ಹೊರಗಡೆ ಏನ್ ಮಾಡ್ಬೇಕಾಗುತ್ತೆ, ಸಿಂಪಡಿಸ್ಬೇಕಾಗುತ್ತೆ. ಈ ಒಂದು ರಂ ಅನ್ನೋದು ಸಪ್ತ ಚಕ್ರಗಳಲ್ಲಿ ಒಂದು. ಓಂ ರಂ ರಾಹುವೇ ನಮಃ. ರಂ ಅಂದಾಗ ಈ ಒಂದು ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಸ್ ಎಲ್ಲರೂ ಸಹ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಇದನ್ನು ಮಿನಿಮಮ್ 1 ತಿಂಗಳು ಮಾಡ್ಬೇಕಾಗುತ್ತೆ. 1 ತಿಂಗಳು ಮಾಡಿದಾಗ ಅದರಿಂದ ನಿಮ್ಗೆ ಫಲ ಅನ್ನೋದು ಸಿಗುತ್ತೆ. 1 ಟೈಮ್ 2 ಟೈಮ್ ಮಾಡಿದಾಗೂ ಸಹ ಫಲ ಅನ್ನೋದು ಚೆನ್ನಾಗಿ ಸಿಗುತ್ತೆ, ನಿಮ್ ಅನುಭವಕ್ಕೆ ಬರುತ್ತೆ. ಈ ಒಂದು ಪರಿಹಾರವನ್ನ ಮಾಡಿ ಈ ತರ ಅತ್ಯದ್ಭುತವನ್ನ ಪಡೆದುಕೊಳ್ಳಿ. ಥ್ಯಾಂಕ್ ಯು.